ಹುಮನಾಬಾದ್ ಮೇಲೆ ಅಶಾಂತಿ ಮೂಡಿಸಂತ ಕಾರ್ಯ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಯಾವುದೋ ಮ್ಯಾಟ್ರ್ ಇರ್ತದೆ ಯಾವುದಕ್ಕೂ ಹಚ್ಚಿಬಿಡ್ತಾರ. ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರ ಜನಸಾಮಾನ್ಯ ಸರ್ಕಾರ ಇದೆ, ನಿಮ್ಮ ಮನೆ ಸರ್ಕಾರ ಎಲ್ಲ ಇದೆ. ಯಾರು ಅಂಜಿಸ್ತಾರ, ಯಾರು 7 ನಂಬರ್ ರೂಮ್ ಅದ, ಯಾರು ಏನು ಅಂಜಿಸ್ತಾರ ಅಂತ ಎಲ್ಲರಿಗೂ ಗೊತ್ತಿದೆ. ಸಿದ್ದು ಪಾಟೀಲ್ ಏನಾರ ಅಂತ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಏನಾರ ಅಂತ ಗೊತ್ತಿದೆ. ಇಡೀ ತಾಲೂಕಿನ ಜನ, ಜಿಲ್ಲೆ ಜನಕ್ಕೆ ಗೊತ್ತಿದೆ. ಇವತ್ತು ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮ್ಯಾಗೆ ಜನಸಾಮಾನ್ಯರು ಹಾಗೂ ಎಲ್ಲ ವರ್ಗದವ್ರ ಮೇಲೆ ಹೊರೆ ಹಾಕುವಂಥ ಹಾಗೂ ಈ ಕಾಂಗ್ರೆಸ್ ಸರ್ಕಾರ ದಿನಬಳಕೆ ವಸ್ತುಗಳ ಮೇಲೆ ಹಾಗೂ ಮೊನ್ನೆ ಏನು ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಹೆಚ್ಚಳ ಮಾಡಿ ಏನು ಆದೇಶ ಮಾಡಿದೆ. ಅದರ ವಿರುದ್ಧವಾಗಿ ಇವತ್ತಿನ ಈ ಒಂದು ಪತ್ರಿಕೆ ಕರೆಯಲಾಗಿದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಏನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮ್ಯಾಗೆ ಇವು ಏನು 5 ಗ್ಯಾರಂಟಿಗಳು ಕೊಡಬೇಕಂತ ಅವ್ರು ಘೋಷಣೆ ಮಾಡಿದರು. ಆ ಗ್ಯಾರಂಟಿಗಳು ಕೂಡ ಜನರಿಗೆ ತಲುಪುವಂಥ ಕಾರ್ಯ ಆಗ್ತಾ ಇಲ್ಲ. ಅದರ ಹಾಗೆ ಆ ಗ್ಯಾರಂಟಿಗಳ ನೆಪದಲ್ಲಿ ಇವತ್ತ ಜನಸಾಮಾನ್ಯರ ಮೇಲೆ ಹೊರೆ ಹಾಕಿ ಇವತ್ತ ತಾವು ನೋಡ್ಬೋದು. ಮೊನ್ನೆ ಏನು ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ 3 ರೂಪಾಯಿ, ಡೀಸೆಲ್ ಮೇಲೆ 3.5 ರೂಪಾಯಿ ಹೆಚ್ಚಳ ಮಾಡಿ ಜನಸಾಮಾನ್ಯರ ಮ್ಯಾಗೆ ಎಲ್ಲರ ಮ್ಯಾಗೆ ಹೊರೆ ಹಾಕಿದ್ದಾರೆ. ಇವತ್ತು ಪೆಟ್ರೋಲ್ ಡೀಸೆಲು ಒಂದೇ ಹೆಚ್ಚಿಗೆ ಮಾಡ್ಯಾರಂತಂದ್ರೆ ಅದ್ರ ಮ್ಯಾಗೆ ಇದಾಗಲ್ಲ. ಇವತ್ತೇನು ಟ್ರಾನ್ಸ್ಪೋರ್ಟೇಷನ್ ದುಬಾರಿ ಆಗಿದ ಮ್ಯಾಕೆ ಎಲ್ಲ ವಸ್ತುಗಳು ಕೂಡ ಹೆಚ್ಚಳ ಆಗ್ತದೆ. ಇವತ್ತು ಟ್ರಾನ್ಸ್ಪೋರ್ಟೇಷನ್ ಲಾರಿ ಮ್ಯಾಗೆ ಡೀಸೆಲ್ ಬೇಕಾಗ್ತದ. ಆ ಲಾರಿದವ್ರು ಏನು ಮಾಡ್ತಾರೆ, ಸರಕು ಸಾಗಣೆಗಳು, ಪದಾರ್ಥಗಳು ಎಲ್ಲರೂ ಕೂಡ ಹೆಚ್ಚಿಗೆ ಮಾಡ್ತಾರೆ. ಅದರ ಹಾಗೆ ಇವತ್ತೇನು ರೈತರಿಗೆ ಏನು ಪಾಣಿ ವಿತರಣೆ ಮಾಡ್ತಿದ್ರು, ಬೌಂಡ್ ಕೊಡ್ತಾ ಇದ್ರು, ಅದ್ರ ಮೇಲೂ ಕೂಡ ಹೆಚ್ಚಳ ಮಾಡಿದ್ದಾರೆ. ಇವತ್ತೇನು ಕರೆಂಟು ಫ್ರೀ ಅಂತ ಕೊಡ್ತಾರ, ಕರೆಂಟ್ ಮೇಲೆ ಕೂಡ ಹೆಚ್ಚಳ ಮಾಡಿದ್ದಾರೆ. ಮತ್ತು ಏನು ನಾವು ಜನಸಾಮಾನ್ಯರು, ಬಡ ಜನರು ಯಾರೂ ಕೂಡ ರಿಜಿಸ್ಟ್ರೇಷನ್ ಏನು ಮಾಡಿಸ್ಕೋತಾ ಇದ್ರು, ಪ್ಲಾಟ್ ಇರ್ಬೋದು, ಹೊಲಗಳು ಇರ್ಬೋದು, ಅದ್ರ ಮೇಲೂ ಕೂಡ 7% ಜಾಸ್ತಿ ಮಾಡಿದ್ದಾರೆ. ಇವತ್ತು ನಾವು ನೋಡ್ಬೋದು ಲಿಕ್ಕರ್ ಮ್ಯಾಗೆ, ಸರಾಯಿ ಮೇಲೆ ಕೂಡ ಭಾಳಷ್ಟು ಇಲ್ಲಿ ಏನಾಗ್ತಾ ಇದೆ, ಹೆಣ್ಮಕ್ಳಿಗೆ ಕೊಡೋದು, ಗಣಸರು ಬಂದು ತೊಗೊಂಬೋದು, ಈ ಒಂದು ಪದ್ಧತಿ ನಡೀತಾ ಇದೆ. ಅದಕ್ಕಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಇಡೀ ರಾಜ್ಯದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ನಾಳೆನೂ ಕೂಡ ಪ್ರತಿಭಟನೆ ಮೆರವಣಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಮಂಡಲ ವತಿಯಿಂದ ಹಮ್ಮಿಕೊಂಡು ಏನು ಇವತ್ತು ಜನಸಾಮಾನ್ಯರಿಗಾಗಿ ನ್ಯಾಯ ಕೊಡಿಸುವಂಥ ಕಾರ್ಯ ಮಾಡ್ಕೋಬೇಕು. ಹಾಗೂ ಏನು ಈ ಕಾಂಗ್ರೆಸ್ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಳ ಮಾಡಿದೆ, ಅದಕ್ಕೆ ಪಡ್ಕೋಬೇಕಂತ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಪ್ರತಿಭಟನೆ ಮಾಡ್ತಾ ಇದ್ದೆವು. ಹಾಗೂ ತಾವೆಲ್ಲ ಕಡೆ ನೋಡ್ಬೋದು, ಏನು ಈ ಕಾಂಗ್ರೆಸ್ ಸರ್ಕಾರ ಬಂದಿನ ಮ್ಯಾಕೆ ಎಲ್ಲ ಇದ್ಮ್ಯಾಗ ತಾವು ನೋಡ್ಬೋದು. ಇವತ್ತು ಹುಮನಾಬಾದ್ನಲ್ಲೂ ಕೂಡ ನೋಡ್ರಿ, ಏನು ಟ್ರಾಫಿಕ್ ಇದ್ದಾರೆ, ಪೊಲೀಸು ಟ್ರಾಫಿಕ್ ಏನು ಠಾಣೆ ಇದೆ, ಆ ಟ್ರಾಫಿಕ್ ಠಾಣೆ ಇವತ್ತು ಎಲ್ಲಿ ಟ್ರಾಫಿಕ್ ಆಗ್ತಾ ಇದೆ ಅಲ್ಲಿ ಯಾವುದು ಕೂಡ ಗಮನ ಕೊಡಲ್ಲ. ಯಾರು ಹೆಲ್ಮೆಟ್ ಇಲ್ಲ, ಯಾರು ಇದಿಲ್ಲ, ಅದು ಮಾಡಲಿ, ಕಾನೂನುಬದ್ಧವಾಗಿ ಮಾಡಲಿ. ಆದರೆ ಇವತ್ತು ಅದನ್ನು ಕೂಡ ನೋಡಿ ಇವತ್ತು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇವತ್ತು ರೈತರು ಹೊಲಕ್ಕೆ ಹೋಗಬೇಕು ಅಂತಂದ್ರೆ, ಗಾಡಿ ತೊಗೊಂಡು ಹೋಗ್ಬೇಕಂತಂದ್ರೆ ಅನಿಸ್ತಾ ಇದ್ದಾರೆ. ಆ ಒಂದು ಪರಿಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರ ಬಂದಿನ ಮ್ಯಾಗ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರ ಒಂದು ಇದರಿಂದ ನಮಗೆ ಆದೇಶ ಬಂದಿದ್ದ ಸಲಕಿಂದು ನಮ್ಮ ಹುಮನಾಬಾದ್ನಲ್ಲಿ ಕೂಡ ಇದು ಒಂದು ಪತ್ರಿಕೆ ಇದು ಕರೆದಿದ್ದು. ಹಾಗೂ ನಾಳೆ ಇದು ಒಂದು ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದೆ. ಅದು ನಮ್ಮ ಮಂಡಲ ಅಧ್ಯಕ್ಷರು ತಮಗೆ ಅದ್ರ ಬಗ್ಗೆ ಎಲ್ಲಿಂದ ಎಲ್ಲಿಗೆ ಹೋಗಬೇಕು, ಯಾವ ಥರ ಇದು ಮಾಡಬೇಕಂತ, ಯಾಕೆ ರಾತ್ರಿನೇ ನಮಗೆ ಆದೇಶ ಬಂದಿದೆ ಪ್ರತಿಭಟನೆ ಮಾಡಬೇಕು ಮತ್ತು ಪ್ರೆಸ್ ಕರಿಬೇಕಂತ. ಎಷ್ಟು ಗಂಟೆಗೆ ಅಧ್ಯಕ್ಷ? ಮುಂಜಾನೆ 11 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ದಿಂದ. ಎಷ್ಟು ಜನ ಸೇರ್ತಾರೆ? ಅವತ್ತು 2,000 ಜನ 1,000 ಜನ ಸೇರ್ಬೇಕಂತ
ನೋಡಬೇಕು. ಟ್ರಾಫಿಕ್ ನಿಯಮಗಳು ಮೀರಿ ಇರ್ತಾ ಇದ್ರು ಕೂಡ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿ ಕೆಲಸ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಸರ್. ಇವತ್ತು ಸರ್ಕಾರದಿಂದ ಪೊಲೀಸ್ ಅಧಿಕಾರಿಗಳಿಗೆ ನೀವು ಶಾಸಕರಾಗಿ ಏನು ಸೂಚನೆ ಕೊಡಿ? ನಾನು ಸೂಚನೆ ಅದೇ ಕೊಟ್ಟಿನಿ. ಫಸ್ಟ್ ಮೊದಲ ಈಗಾಗಲೇ ಬಿತ್ತನೆ ನಡೀತಾ ಇದೆ. ರೈತರು ಇವತ್ತು ಕಾತು ಬೀಜ ಎಲ್ಲ ತೊಗೊಂಡು ಹೋಗ್ಬೇಕಂತಂದ್ರೆ ಅವ್ರು ಗಾಡಿ ಮ್ಯಾಗ ಹೋಗ್ತಾರ. ಈಗ ಹಳ್ಳಿ ಪಳ್ಳಿಗೆ ಈಗ ಬಂದು ಇಲ್ಲಿ ಹುಮ್ನಾಬಾದ್ಲಿಂದ ಒಯ್ಬೋದು, ಅಲ್ಲಿಂದ ಒಯ್ಬೋದು. ಅವೆಲ್ಲ ಟ್ರಾಫಿಕ್ದು ಎಲ್ಲಿ ಇದೆ ಅದನ್ನು ನೋಡೋದು ಬಿಟ್ಟು ಇವತ್ತು ಅವು ನೋಡ್ರಿ ಗೊತ್ತಾ ಎಲ್ಲಿದೆ 10 ಸರ್ತಿ ನಾ ಹೇಳೀನಿ. ಇವತ್ತು ಇಲ್ಲೇ ನೋಡಿ ನಮ್ದು ಅಂಬೇಡ್ಕರ್ ಸರ್ಕಲ್ ಹತ್ರ ಎಷ್ಟು ಟ್ರಾಫಿಕ್ ಆಗ್ತಾ ಇದೆ. ಮತ್ತು ಕೆಳಗಡೆ ಅಂಬೇಡ್ಕರ್ ಸರ್ಕಲ್ಲಿಂದ ಬಾಜಾರ್ಗೆ ಹೋಗ್ಬೇಕಂತಂದ್ರೆ ಎಲ್ಲರೂ ನಿಮಗೆ ಟ್ರಾಫಿಕ್ ಪೊಲೀಸ್ದವ್ರು ಕಾಣ್ತಾರೆ. ಎಲ್ಲೂ ಕೂಡ ಇರಲ್ಲ. ಎಲ್ಲಿ ಕಾಣ್ತಾರ ಅಂತಂದ್ರೆ ಎಲ್ಲಿ ಕೇಸ್ ಕೊಡೋದಿರ್ತದೋ ಅಲ್ಲಿ ಮಾತ್ರ ಕಾಣ್ತಾರೆ. ಕೇಸ್ ಕೊಡಲಿ, ಕಾನೂನುಬದ್ಧವಾಗಿ ಏನಿದೆ ಕಾನೂನು ಪ್ರಕಾರ ಕೊಡಲಿ, ನಾವು ಅದಕ್ಕೆ ಯಾವುದೂ ಅಭ್ಯಂತರ ಇಲ್ಲ. ಆದರೆ ಕೆಲಸನೂ ಮಾಡಬೇಕು. ಅವರಿಗೆ ಕೂಡ ಏನಿದೆ ಮ್ಯಾಗಿಂದ ಸರ್ಕಾರದಿಂದ ಪ್ರೆಷರೈಸ್ ರೆವೆನ್ಯೂ ಅವ್ರು ಎದಕ್ಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರ ಬೊಗಸ ತುಂಬಿಸ್ಕೋಬೇಕು ಅಷ್ಟೇ. ಸರ್, ರೈತರಿಗೆ ಅಷ್ಟೇ ದಂಡ ಹಾಕ್ತಾ ಇದ್ದಾರಾ? ಎಲ್ಲರಿಗೆ, ಜನಸಾಮಾನ್ಯರಿಗೂ ಹಾಕ್ತಾರೆ. ವಿಶೇಷವಾಗಿ ಈಗಾಗಲೇ ನೋಡ್ರಿ ಹೆಚ್ಚಿನ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಬಹಳಷ್ಟು ಜನರು ರೈತರು ನನಗೆ ಫೋನ್ ಮುಖಾಂತರ ಹೇಳಿದ್ದಾರೆ. ಈಗ ರೈತರು ಬರ್ತಾರ, ಪಾಪ ಅವ್ರು ಬೀಜದ್ದು ಖಾತಿಂದ ಇಷ್ಟೇ ದುಡ್ಡು ತೊಗೊಂಡು ಬರ್ತಾರೆ. ಒಂದು ಕೇಸ್ ಹಾಕೋರು ಅಂದ್ರೆ 500-1000 ರೂಪಾಯಿ, ಹೆಲ್ಮೆಟ್ ಇಲ್ಲಂದ್ರೆ 1000 ರೂಪಾಯಿ ಅದ, ಬ್ಯಾರೇದೇನೋ ಇಲ್ಲಾಂದ್ರೆ 500 ರೂಪಾಯಿ ಇದು ಮಾಡ್ತಾರೆ. ಎಲ್ಲಿ ತರಬೇಕು ರೈತರು ಪಾಪ? ಅದಕ್ಕಾಗಿ ಇದು ವಿರುದ್ಧವಾಗಿ ಎಲ್ಲೆಲ್ಲೂ ಕೂಡ ನಾವು ಇದೊಂದು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಇಲ್ಲಿ ಏನು ಹುಮ್ನಾಬಾದ್ದಾಗ ನಡೀತಾ ಇದೆ, ಏನು ನಾವು ಶಾಸಕರಾಗಿನ ಮ್ಯಾಕ ಏನು ಹುಕುಂಶಾಹಿ ಅವ್ರು ನಡೆಸ್ತಾ ಇದ್ರು ಅದೆಲ್ಲ ಬಂದ್ ಆಗಬೇಕು ಅಂತ ನಮ್ಮ ಧ್ವನಿ ಎತ್ತದಕ್ಕೆ ಅದಕ್ಕೆ ಇದು ಮಾಡ್ತಾ ಇದ್ದಾರೆ. ತಾವು ನೋಡ್ಬೋದು ಇವತ್ತು ಸುಮ್ಮನೆ ಅನ್ನೆಸೆಸರಿ ಅನ್ವಾಂಟೆಡ್ಲಿ ಹುಮ್ನಾಬಾದ್ನಲ್ಲಿ ಅಶಾಂತಿ ಮೂಡಿಸೋಂಥ ಕಾರ್ಯ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಯಾವುದೋ ಮ್ಯಾಟ್ರ್ ಇರ್ತದೆ ಯಾವುದಕ್ಕೂ ಹಚ್ಚಿಬಿಡ್ತಾರೆ. ಮತ್ತು ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಇವತ್ತು ಸರ್ಕಾರದಂತ ಅವ್ರಿಗೆ ಏನಿಲ್ಲ, ಅವ್ರಿಗೆ ಇದು ಹೇಳೋದೊಂದೇನು, ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರ ಜನಸಾಮಾನ್ಯ ಸರ್ಕಾರ ಇದೆ, ನಿಮ್ಮ ಮನೆ ಸರ್ಕಾರ ಎಲ್ಲ ಇದೆ, ಜನಸಾಮಾನ್ಯ ಸರ್ಕಾರ ಅದ. ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ. ಅದು ಬಿಟ್ಟು ಏನೂ ಇಲ್ಲ. KDPನಲ್ಲಿ ಏನಿರುತ್ತೆ ಅಂತಂದ್ರೆ ನಾವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು. ಅವ್ರಿಗೆ ಯಾವುದೇ ಕೂಡ ಡೆವಲಪ್ಮೆಂಟ್ ಬೇಕಾಗಿಲ್ಲ. ಕಾಂಗ್ರೆಸ್ದವ್ರಿಗೆ ಯಾವುದೂ ಕೂಡ ಹುಮ್ನಾಬಾದ್ ಡೆವಲಪ್ಮೆಂಟ್ ಆಗಬಾರ್ದು. ಯಾವ ಸ್ಥಿತಿ ಅವ್ರ ಟೈಮ್ನಾಗ ಇತ್ತು 20 ವರ್ಷದಿಂದ ಅದೇ ಸ್ಥಿತಿ ಇರಬೇಕು. ನಾವು ಡೆವಲಪ್ಮೆಂಟ್ ಮಾಡ್ಬೇಕಂತಂದ್ರೆ ಅಡೆತಡೆಗಳು ಬರ್ತವೆ. ಇದಕ್ಕೇನು ಅಪೋಸಿಷನ್ ಅವ್ರು ಕೆಲಸ ಮಾಡ್ತಾರೆ, ನಮ್ದೇನಿದೆ, ಜನರು ನಮಗೆ ಆಶೀರ್ವಾದ ಮಾಡಿ ನಾವು ನಮ್ಮ ಕೆಲಸ ಮಾಡೋಣ. ಅದಕ್ಕೇನು ಈಗ ಯಾರು ಮಾಡ್ತಾ ಇದ್ದಾರ ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಿದೆ. ಹಿಂದಕ್ಕಿಂತ ಹಿಡಿದು ಯಾರು ಅಂಜಿಸ್ತಾರ, ಯಾರು 7 ನಂಬರ್ ರೂಮ್ ಅದ, ಯಾರು ಏನು ಅಂಜಿಸ್ತಾರ ಅಂತ ಎಲ್ಲರಿಗೂ ಗೊತ್ತಿದೆ. ಸಿದ್ದು ಪಾಟೀಲ್ ಏನಾರ ಅಂತ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಏನಾರ ಅಂತ ಗೊತ್ತಿದೆ. ಇಡೀ ತಾಲೂಕಿನ ಜನ, ಜಿಲ್ಲೆ ಜನಕ್ಕೆ ಗೊತ್ತಿದೆ. ಗೊತ್ತಾ ಯಾರು ಅಂಜಿಸ್ತಾರೆ, ಯಾರು ಏನು ಮಾಡ್ತಾರಂತ. ಇವೆಲ್ಲ ಅಂಜೋದ್ರ ಬಗ್ಗೆ ಆಗಲ್ಲ. ಇವೆಲ್ಲ ಸುಮ್ಮನೆ ಹೇಳಿ ಮಾಡಿ ಅವೆಲ್ಲ ಆಗಲ್ಲ. ಇಂಥವೆಲ್ಲ ಬಹಳಷ್ಟು ನೋಡಿದ್ದೆವು. ಯಾವಾಗಲೂ ಕೂಡ ನಾವು ನ್ಯಾಯಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೇವೆ. ಕ್ಷೇತ್ರ ಸಮಗ್ರ ಅಭಿವೃದ್ಧಿಗೆ ಶಾಸಕರಾಗಿ ಈಗಾಗಲೇ ತಾವು ನೋಡಿದ ಹಾಗೆ ಅನೇಕ ಯೋಜನೆಗಳನ್ನು ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ನಡೀತಾ ಇದೆ. ಇವತ್ತು ರೋಡಿಂದ ಇರ್ಬೋದು, ಡ್ರೈನೇಜ್ ಇರ್ಬೋದು, ಹೈಮಸ್ಟ್ ಇದು ಇರ್ಬೋದು, ಮತ್ತು ಕುಡಿಯೋ ನೀರಿಂದ ಇರ್ಬೋದು. ಈಗಾಗಲೇ ತಾವು ನೋಡ್ಬೋದು. ಯಾವಾಗಿಲ್ಲದ ಸುಮಾರು 400 ಭಾಳ ವರ್ಷಗಳಿಂದ ಪಾಲಿಟಿಕ್ಸ್ನಲ್ಲಿ ಇದ್ದೀನಿ, ರಾಜಕಾರಣದಲ್ಲಿ ಇದ್ದೀನಿ. ನಮ್ಮ ಹುಮ್ನಾಬಾದ್ ಮತಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನಾನು ಶಾಸಕನಾಗಿ ಬಂದಿದೆ. ಸುಮಾರು 141 ಕೋಟಿ ರೂಪಾಯಿ ಅಮೃತ್ ಯೋಜನೆ ಈಗಾಗಲೇ ಶಂಕ್ಷನ್ ಆಗಿ ಟೆಂಡರು ಕೂಡ ಆಗಿದೆ. ನಾನು ಕೂಡ ಯಾರು ತಾವು ಕೇಳ್ಬೋದು 140 ಕೋಟಿ ಯಾವುದರ ಒಂದು ಕೆಲಸ ಬಂದಿದೆ ಅಂತ. ಯಾವಾಗ ದಿವಂಗತ ಮಿರಾಜಾವತಿ ಪಾಟೀಲ್ ಅವರು ಇದ್ದರು, ಅವಾಗ ಕಾರಂಜ ಕುಡಿಯುವಂಥ ನೀರು ತೊಗೊಂಡು ಬಂದಿರೋ ಅದ್ರ ಭಾಗ ನಾನು ಶಾಸಕನಾಗಿ ಸರ್ಕಾರ ಮ್ಯಾಗೆ ಒತ್ತಡ ಹಾಕಿ ಇವತ್ತು ಅನುದಾನ ತೊಗೊಂಡು ಬಂದು ಈಗಾಗಲೇ ಟೆಂಡರ್ ಆಗಿದೆ. ಈ ಕೆಲವೇ ದಿನಗಳಲ್ಲಿ ಆ ಕೆಲಸ ಕೂಡ ಪ್ರಾರಂಭ ಆಗುತ್ತೆ. KDPದೀಗ ಮತ್ತೆ ನಾವು ನೋಟಿಸಿಗೆ ಜಿಲ್ಲಾ KDP ಆಗ್ತು. ನಾನು ಇವತ್ತು ಇವರಿಗೆ ಹೇಳಿ 7 ದಿವಸದಾಗ ನಮ್ಮ ತಾಲೂಕಾ KDPನೂ ಕೂಡ, ಯಾಕೆ ಪ್ರೋಟೋಕಾಲ್ ಪ್ರಕಾರ ಅದಕ್ಕೆ ನಾವು ಡೇಟ್ ಕೊಟ್ಟೇವೆ ಅಂದರೆ 7 ದಿವಸ ನೋಟಿಸ್ ಪೀರಿಯಡ್ ಇರುತ್ತೆ. ಅದಾಗಿಲ್ಲ KDP. ಕಟ್ಟಳ್ಳಿ ಪ್ರಕರಣ ಬಗ್ಗೆ ಏನು ಹೇಳಿ? ಕಟ್ಟಳಿ ಪ್ರಕರಣ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಅದ್ರಲ್ಲಿ ಏನೂ ಇಲ್ಲ. ಸುಮ್ಮನೆ ಅದಕ್ಕೆ
ಬಣ್ಣ ಕೊಡ್ತಂತ ಕಾರ್ಯ ಮಾಡ್ತಾ ಇದ್ದಾರ. ಕಟ್ಟೋಳಿ ಪ್ರಕರಣದಾಗ ಗುತ್ತೇದಾರ ಇದ್ದಾನ, ಕೆಲಸ ಮಾಡಿದಾನ. ಪಾಪ ಗುತ್ತೇದಾರಿಗೆ ಏನಾಗಿದೆ, ರಿಪೇರಿ ಕೆಲಸ ಇದೆ, ಅದು ಸರ್ಕಾರದಿಂದ ಆಗಿದೆ ರಿಪೇರಿ. ಆ ಬೈ ಮಿಸ್ಟೇಕ್ಲಿಂದ ಏನು ಮಾಡಿದಾನ, ಪೇಂಟರು ಹೊಸ ಟ್ಯಾಂಕ್ ಅಂತ ಕೊಟ್ಟಿದ್ದಾನೆ. ಅದ್ರ ಬಿಟ್ಟು ಏನೂ ಇಲ್ಲ. ಮಿಸ್ ಆಗಿದೆ, ತಪ್ಪಾಗಿದೆ. ಬೈ ಮಿಸ್ಟೇಕ್ಲಿಂದ ಪೇಂಟರ್ ಆಗಿದೆ, ಯಾರ ಕೈಲಿ ಆಗಲ್ಲ. ಮಾಡಿಲ್ಲ, ಉದ್ದೇಶಪೂರ್ವಕ ಹೆಂಗೆ ಆಗ್ತದೆ, ಅದಕ್ಕೆ ಪೇಂಟರ್ ಮಾಡಿದಾನ, ಅದಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಹೈಲೈಟ್ ಏನು ಮಾಡಬೇಕು, ಇದೊಂದು ಹೊಸದು ತಗೊಳ್ರಲ್ಲ. ಯಾವುದು ಕೂಡ ಯಾವುದು ಹೊಡೆಯೋದು ನಮ್ಮಲ್ಲಿ ಪದ್ಧತಿ ಇಲ್ಲ. ಭಾರತೀಯ ಜನತಾ ಏನು ಹೊಡೆಯೋದು ಬೆಳೆಯೋದು ಆ ಕಾಂಗ್ರೆಸ್ ಸಂಸ್ಕೃತಿ ಇದೆ. ಅಂಜಿಸೋದು, ಹೊಡೆಯೋದು ಬೆಳೆಯೋದು ನಮ್ಮ ಹತ್ರ ಏನಿದೆ, ಪ್ರೀತಿ ಪ್ರೇಮದ ಸಂಬಂಧ ಇದೆ. ಇವತ್ತು ತಾವೇ ನೋಡಿ, ಅದು ಕಟ್ಟೋಳಿ ಪ್ರಕರಣದಾಗ ಆ ಹುಡುಗ ರೆಕಾರ್ಡಿಂಗ್ ಇದೆ. ಮಾಜಿ ಶಾಸಕರಿಗೆ ಫೋನ್ ಮಾಡಿ ಹೇಳ್ತಾನೆ, ಸರ್ ಹಿಂಗೆ ಒಳ್ಳೆ ಥರ ಅಂತ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗು, ನಾನು ಬರ್ತೀನಿ. ಮತ್ತು ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ, ಕಿಡ್ನ್ಯಾಪ್ ಮಾಡಿ ಮಾಡ್ಯಾರ ಅಂತ. ಕಿಡ್ನ್ಯಾಪ್ ಆಗ್ತದ ಒಂದೇ ತಾಸ್ದಾಗ? ಕಿಡ್ನ್ಯಾಪ್ ಅಂದ್ರೆ ಯಾವ್ದು ಕೇಸ್ ಬೇಕು? ಪೊಲೀಸ್ದವ್ರ ಮ್ಯಾಗ ಒತ್ತಡ. ಇನ್ನು ನೋಡಿದ್ರೆ KDP ಮೀಟಿಂಗ್ದಾಗ ಕೇಳಿದ್ರಲ್ಲ, ಪೊಲೀಸರು ಏನು ಕೆಲಸ ಮಾಡ್ತಿಲ್ಲ, ಅವ್ರ ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ. ಪಾಪ ಇವತ್ತೇನು ಕಂಪ್ಲೇಂಟ್ ಕೊಟ್ಟಿನೂ ಕಂಪ್ಲೇಂಟ್ ಪ್ರಕಾರ ಆರೋಪಿಗಳಿಗೆ ಹಿಡಿಬೇಕು, ಆರೋಪಿಗಳಿಗೆ ಹಿಡಿದಾರ. ಎಲ್ಲ ಆಫೀಸರ್ಸ್ಗಳ ಮ್ಯಾಗೆ ಒತ್ತಡ ಹಾಕಬೇಕು. ಯಾವುದೂ ಕೂಡ ಒಳ್ಳೆ ರೀತಿಯಲ್ಲಿ ಇರಬಾರ್ದು, ಮುನಾಬಾರ್ದು. ಎಲ್ಲರಿಗೆ ಯಾವನು ಕೂಡ ಆ ಕಡೆ ಹೋಗ್ಬಾರ್ದು. ಯಾವುದು, ನಾನು ಅವಾಗ ಕೇಸ್ ಆಗಿದ್ದಾಗ ಇದ್ದಿಲ್ಲ, ನಾನು ಹೊರಗಡೆ ಇದ್ದೆ. ಬಂದಿನ ಮ್ಯಾಕ ಮಾಡೋಣ ಅಂತಂದ ನಮ್ಮದು ಪಕ್ಷ ಕಡೆಯಿಂದ ದಿಲ್ಲಿಗೆ ಹೋದ ಪ್ರಧಾನಮಂತ್ರಿಯವರು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿನ ಮ್ಯಾಕ. ಮತ್ತೆ ಒಂದು 2-3 ದಿವಸದಲ್ಲಿ ನಾನು ಪ್ರೆಸ್ ಮೀಟ್ ಕಲಿತು ಅದ್ರ ಸವಿಸ್ತಾರವಾಗಿ ಏನೇನಾಗಿದೆ ಏನೇನಿಲ್ಲ ಅದ್ರ ಬಗ್ಗೆ ತಮಗೆ ಮಾಹಿತಿ ಕೊಡಿ. ಎಲ್ಲನೂ ಬರುತ್ತೆ, ಅದಕ್ಕೇನಿಲ್ಲ. ಎರಡನೇ ಮಾತು, ಏನು ವಾಸ್ತವಿಕತೆ ಇದೆ ಎಲ್ಲ ಜನರಿಗೆ ಸಾಮಾನ್ಯರಿಗೆ ಗೊತ್ತಿದೆ. ಏನು ನಡೀತಾ ಇದೆ ಹುಮ್ನಾಬಾದ್ನಲ್ಲಿ, ಏನಾಗ್ತಾ ಇದೆ, ಏನಿಲ್ಲ. ಮೊದಲು ಅವ್ರು ಅಣ್ಣಿದ್ದಾಗ ಅವ್ರು ಹೆಂಗಿದ್ರು, ಈಗ ನಾವು ಶಾಸಕರಾಗಿನ ಮ್ಯಾಕ ಅವ್ರ ಬಿಹೇವಿಯರ್ ಹೆಂಗಿದೆ ತಾವು ನೋಡ್ಬೋದು. ಎಲ್ಲ ತಮಗೆಲ್ಲ ಗೊತ್ತಿದೆಯಲ್ಲ. ಅಲ್ಲ, ಅದಕ್ಕೇನು ಅವ್ರವ್ರದ್ದು ಒಂದು ಇದೆ. ಯಾರಿಗೂ ಹೋರಾಟ ಮಾಡ್ಲಿಕ್ಕೆ ಯಾರು ನಿಲ್ಲಿಸ್ಲಿಕ್ಕಾಗಲ್ಲ. ಅವ್ರವ್ರದ್ದು ಇದೆ, ಅದ್ರ ಮೇಲೆ ಮಾಡ್ಬೋದು. ಅವರು ಹೋರಾಟ ಮಾಡ್ಬೋದು, ನಾವು ಹೋರಾಟ ಮಾಡ್ಬೋದು, ಜನಸಾಮಾನ್ಯರು ಹೋರಾಟ ಮಾಡ್ಬೋದು. ಹೋರಾಟ ಮಾಡ್ಲಿಕ್ಕೆ ಅದಕ್ಕೇನೆ ಓದಿದ್ದಿಲ್ಲ. ಅಲ್ಲಿ ಅವ್ರು ಹಂಗೆ ಕೇಳ್ತಾರೆ. KDP ಸಭೆ ಇರೋದು ಅದಕ್ಕೆ, ನಾವು ಡೆವಲಪ್ಮೆಂಟ್, ನಾವೇನು ಆಗಿತ್ತು KDPಗೆ ನಮಗೆ ಬಂದಿತ್ತು, ನಾವು ಡೆವಲಪ್ಮೆಂಟ್ ಬಗ್ಗೆ ಹುಮ್ನಾಬಾದ್ ಮತ್ತು ಕ್ಷೇತ್ರದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಬೇಕು, ಏನೇನು ತೊಂದರೆಗಳಿದೆ ಅವೆಲ್ಲವೂ ಕೂಡ ಹೇಳಬೇಕು. ಅದು ಯಾಕೆ ಆಗ್ತಾ ಇದೆ ನೀವೇನು ವಿಚಾರ ಮಾಡ್ಕೊಳ್ಬೇಕು. ಯಾಕೆ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಅಂಜಿಸೋದು ಬೈಯೋದು ಯಾರು ಮಾಡ್ತಾ ಇದ್ದಾರ ನೋಡ್ಕೊಳ್ಳಿ. ತಾವು ಪತ್ರಕರ್ತರು ಕೂಡ ಎಲ್ಲ ನೋಡ್ತಾನೆ ಇದ್ರಿ ಏನಾಗ್ತಾ ಇದೆ ಅಂತ. ಜನರು ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾವು ಬದ್ಧ ಇರಬೇಕು. ಇನ್ಸಿಡೆಂಟ್ಲಿ ಆಗ್ಯದ, ಒಂದು ಹೋಟ್ಲಿಂದ ಗೆದ್ದಿದೆ ಅಪ್ಲೈ ಆಗ್ತದ, 1 ಲಕ್ಷ ಹೋಟ್ಲಿಂದ ಗೆದ್ದರು ಗೆದ್ದಿದೆ. ಒಂದು ಹೋಟ್ಲಿಂದ ಗೆದ್ದರು MLA ಅಂತಾರೆ, 1 ಲಕ್ಷ ಹೋಟ್ಲಿಂದ ಗೆದ್ದರು MLA ಅಂತಾರೆ. ಇನ್ಸಿಡೆಂಟ್ ಆಗ್ತು, ಅದು ಆಗ್ತು, ಅದೆಲ್ಲ ಹೇಳ್ಕೊಳಕ್ಕೆ ಇದ್ರಿ. ಏನು ಜನರು ತೀರ್ಪು ಕೊಡ್ತಾರೆ ನಾವು ತಲೆಬಾಗಿ ಸ್ವೀಕರಿಸ್ಬೇಕು ಅಷ್ಟೇ. ಇನ್ಸಿಡೆಂಟ್ ಆಗ್ಯದು ಏನಾಗ್ಯದ ಅದು ಯಾರಿಗೆ ಗೊತ್ತಿಲ್ಲ. ಅವರು ತಾವು ನೋಡ್ಬೋದು ಕಾಂಗ್ರೆಸ್ದವ್ರು ಏನು ಮಾಡಿದಾರ ತಮಗೆಲ್ಲ ಗೊತ್ತಿದೆ. ನಾವು ಯಾವುದೇ ಆಮಿಷ ಒಡ್ಡಲೇನೆ ಕೂಡ ಸುಮಾರು ನಾವೇನು MLA ಎಲೆಕ್ಷನ್ದಾಗ ಓಟ್ ತೊಗೊಂಡಿದ್ದು ಅಷ್ಟು ತೊಗೊಂಡಿದ್ದೆ. ಅವರು ಕೋಟಿಗಟ್ಟಲೆ ದುಡ್ಡು ಸುರಿದು ಎಲ್ಲ ಮಾಡಿ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ. ತಾವು MLCದಾಗ ಕೂಡ ನೋಡ್ಬೋದು. ಏನು ಜನಪ್ರೀತಿ ಯಾವುದು ಕೂಡ ಏನೂ ಇಲ್ಲ. ಏನು ಜನರು ತೀರ್ಮಾನ ತಗೋತಾರೆ ನಾವು ತಲೆಬಾಗಿ ಇದು ಮಾಡ್ಕೋಬೇಕು. ಇವತ್ತು ನಮ್ಮ ಹುಮ್ನಾಬಾದ್ ಎಲ್ಲ ಕಡೆಯೂ ಕೂಡ ಆಗಿದೆ, ಏನು ಮಾಡೋಕ್ಕಾಗುತ್ತೆ. MLC ಎಲೆಕ್ಷನ್ ರಿಸಲ್ಟ್ ದುಡ್ಡಿನ ತೀರ್ಪು ಅಂದ್ರೆ ಹೌದು, ದುಡ್ಡಿನ ಮ್ಯಾಗೆ ರಾಜಕೀಯ ಮಾಡಿದ್ದಾರೆ. ಅವರು ತಾವು ವೋಟಿಂಗ್ ನಡೆಯೋ ದಿವಸ ಕೂಡ ಅವ್ರದ್ದೇನು ಇದಕ್ಕೆ ಹಾಕಿದಾರಲ್ಲ ಅಲ್ಲೂ ಕೂಡ ದುಡ್ಡು ಕೊಡ್ತಾ ಇತ್ತು ಅವರು. ಹುಮ್ನಾಬಾದ್ SVTVS ಶೋರೂಮ್ ನೀಡುತ್ತಿದೆ ಉದ್ಯೋಗಾವಕಾಶ. SSLC PUC ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ ಸಿವಿಯೊಂದಿಗೆ ಇಂದೇ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಕಲಬುರಗಿ ರಸ್ತೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.